ಸಿಡಬ್ಲ್ಯೂಆರ್ಸಿ ಕೊಟ್ಟಿರುವಂತಹ ಆದೇಶ ಅವೈಜ್ಞಾನಿಕ ಅಂತ ಹೇಳ್ಕೊಂಡು ಕೇಂದ್ರ ಸಚಿವ ಕುಮಾರಸ್ವಾಮಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಳೆ ಇಲ್ಲ, ಬೆಳೆಗಳು ಕೈಕೊಟ್ಟಿವೆ, ಕುಡಿಯೋಕ್ ನೀರಿಲ್ಲ. ಮುಂದಿನ ದಿನಗಳಲ್ಲಿ ಮಳೆ ಬಾರದೆ ಹೋದ್ರೆ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸುತ್ತೆ. ಇದರ ವಿರುದ್ಧ ನಾವು ಒಗ್ಗಟ್ಟಿನಿಂದ ಹೋರಾಟವನ್ನ ನಡೆಸಬೇಕಿದೆ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ದೆಹಲಿಯಲ್ಲಿ ನಡೆದಂಥ ಕಾವೇರಿ ನೀರಿನ ನಿರ್ವಹಣಾ ಸಮಿತಿ ಏನಿದೆ, ಅವರು ಕೊಟ್ಟಿರ್ತಕ್ಕಂಥ ಒಂದು ಆದೇಶ ಏನಿದೆ, ಅದು ಒಂದು ಕಡೆ ಆ ಆದೇಶ ನಮ್ಮ ನಾಡಿನ ರೈತರಿಗೆ, ಅದರ ಜೊತೆಗೆ ನಮಗೆ ಕುಡಿಯೋ ನೀರಿನ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಮತ್ತೆ ಮಳೆ ಆಗದೇ ಇದ್ದರೆ ಸಂಪೂರ್ಣವಾಗಿ ನಮ್ಮ ರಾಜ್ಯದ ಜನತೆಯ ಪಾಲಿಗೆ ಅದು ಒಂದು ರೀತಿಯ ಮಾರಣ ಹೋಮ ಆಗ್ತಕ್ಕಂಥದ್ದು. ನಮ್ಮ ರೈತರು ಈಗಾಗಲೇ ಬರಗಾಲಕ್ಕೆ ತುತ್ತಾಗಿ ಬೆಳೆದಂಥ ಬೆಳೆಗಳು ನಾಶ ಆಗಿದೆ, ಬಿತ್ತನೆ ಮಾಡಿದಂಥದ್ದು ಪೈರೇ ಹೊಡಿಲಿಲ್ಲ ಇವತ್ತು. ಆ ರೀತಿಯ ಒಂದು ಪರಿಸ್ಥಿತಿ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಇವತ್ತಿನ ಈ ತೀರ್ಪು ಅವೈಜ್ಞಾನಿಕವಾದಂಥದ್ದು ಮತ್ತು ನಮ್ಮ ನಾಡಿನ ಜನತೆಗೆ ಒಂದು ಮಾರಕವಾದಂಥ ಒಂದು ತೀರ್ಮಾನಗಳಾಗಿದೆ. ಇದರ ವಿರುದ್ಧ ಇವತ್ತು ನಾವು ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಾಗ್ತದೆ. ಈಗಾಗಲೇ ಆ ಭಾಗದ ರೈತ ಮುಖಂಡರುಗಳು, ಹಲವಾರು ಕನ್ನಡ ಸಂಘ ಸಂಸ್ಥೆಗಳು ಸಹ ಹೋರಾಟಕ್ಕೆ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಅದು ಒಂದು ರೀತಿ ನಮ್ಮ ಒಂದು ಪ್ರತಿಭಟನೆ, ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನು ಇವತ್ತು ತಮಿಳುನಾಡಿನವರು ನಮ್ಮ ಮೇಲೆ ಒತ್ತಡ ಹಾಕಿ ಇವತ್ತು ಏನು ನಮಗೆ ನೀರನ್ನು ಕೊಡಲೇಬೇಕು ಅಂತಕ್ಕಂಥ ಟ್ರಿಬ್ಯುನಲ್ನ ಆದೇಶದ ಮೇರೆಗೆ ಒತ್ತಡಗಳೇನಿದೆ, ಇವತ್ತು ನಮ್ಮ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನು ಧ್ವನಿ ಎತ್ತದೇ ಇದ್ದರೆ ಅದು ಎಲ್ಲ ಒಂದು ಕಡೆ ನಮ್ಮ ತಪ್ಪುಗಳಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದರಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ.